ನಮಸ್ಕಾರ ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ಥಾನಮ್ಮ. ನಮಗೆ ರಾಯಾಲಿಟಿ ಕೇಳುತ್ತಾರೆ ಇವರು. ರಾಯಾಲಿಟಿ ಕೊಡಬೇಕಾಗಿದ್ದು ಕಡಿ ಮಿಷನ್ದವರು, ಟ್ರಕ್ ಮಾಲೀಕರಲ್ಲ. ಟ್ರಕ್ ಮಾಲೀಕರಿಗೆ ಕಡಿ ಮಿಷನ್ದವರು ರಾಯಾಲಿಟಿ ಕೊಟ್ಟರೆ ನಾವು ಆ ರಾಯಾಲಿಟಿ ಮೇಲೆ ತುಂಬಲು ತಯಾರಿದ್ದೇವೆ. ಇವರು ಕಡಿ ಮಿಷನ್ ರವರ ಹತ್ತಿರ ಹೋಗಲು ತಯಾರಿಲ್ಲ. ನಮಗೆ ರಾಯಾಲಿಟಿ ಕೊಡಿ ಎನ್ನುತ್ತಾರೆ. ಅಧಿಕಾರಿಗಳದ್ದು ಮತ್ತು ಕಡಿ ಮಿಷನ್ ರವರದ್ದು ಹೊಂದಾಣಿಕೆ ಇದೆ ಎಂದು ಆರೋಪಿಸಿ ಟ್ರಕ್ ಮಾಲೀಕರೆಲ್ಲ ನಗರದ ಮೈನ್ಸ್ ಆಫೀಸ್ ಎದುರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗುತ್ತಾ ಆಗ್ರಹಿಸಿದ್ರು. ये बोलते हैं उनको तकलीफ देना, हमको क्यों तकलीफ दे रहे हैं लोग? नहीं, इनका राइट वो देना नहीं, हम पैसा तो दे रहे, फुकट तो नहीं भर रहे, फुकट भर रहे तो अलग बात है। पैसा देख के भी भर के भी हमको पकड़ रहे, तो खड़ी मशीन वाले को उठाना चाहिए। गवर्नमेंट को भी और चला रहे ಸರ್ ಗಾಡಿ ನಿನ್ನೆ ಒಂದು ಗಾಡಿ ಹಿಡಿದ ಈಗ 6 ತಿಂಗಳಿಂದ ಬರೀ ಇದೇ ಹಿಡಿದ ಗಾಡಿಗೆ ಉಳಿದು 1,000 ರೂಪಾಯಿ ಬಾಡಿಗೆ ಪಾಸ್ ಇಲ್ಲ ಸರ್. ನೀವು ಕೃಷಿದವ್ರಿಗೆ ಹಾಕ್ರಲ್ಲ, ಕೃಷಿಯರ್ದವ್ರಿಗೆ ನಿಮ್ಮಲ್ಲಿ ತಾಕತ್ತಿದ್ರೆ ಕೃಷಿದವ್ರಿಗೆ ಬಂದ್ ಮಾಡ್ರಿ. ಕೃಷಿಯರ್ದವ್ರು 10 ವರ್ಷ ಆಯ್ತು ಅದು ಸುಪ್ರೀಂ ಕೋರ್ಟ್ ಆಡಾಗ ಕಿತ್ತಬೇಕಂತ ನೀವು ನಾತನ ಕಿತ್ತಿಲ್ಲ. ಬರಬರಿ ಇದು ರೂಲ್ಸ್ ಎಲ್ಲದ ನಿಮ್ದು? ಮಂತ್ಲಿ ಕೊಡ್ತಾರ, ಹಂಗೆ ನಡೆಸುದೇನು ಸರ್? ಸುಪ್ರೀಂ ಕೋರ್ಟ್ ಆಗಿ ಆರ್ಡರ್ ಆಗಿದೆ, ಹೈಕೋರ್ಟ್ ಆರ್ಡರ್ ಆಗಿದೆ. मैडम क्या बोल रही ಮೇಡಮ್ ಇಲ್ಲ ಆದ್ರೆ ಆಜುಬಾಜುಗಳು ಮನೆ ನಮ್ಮೋದಾವ್, ನಮ್ಮ ಮನೆಗೆ ಎಲ್ಲ ಧೂಳು ಬರ್ಲತ್ತದ. ಈಗ टाइम दो बोलो, खड़ी मशीन वाले को लेने के बाद दो मिनट रुको रे सर. ಗಲಗಲ ಮಾಡಬೇಡ್ರಿ, 2 ನಿಮಿಷ ನಿಂದರ್ರಿ, ಮಾತಾಡ್ತಾನ ಟನ್ನೇಜ್ ಪ್ರಕಾರ ರೂಲ್ಸ್ ಇದೆ. ಎಷ್ಟು ಟನ್ನೇಜ್ ರೈಸ್ ಆಗುತ್ತೆ ಅಷ್ಟು ಫೈನ್ ಇದೆ. ಸರ್ ನಾವ್ ಮಾತಾಡ್ತೀವಿ. ಖಾಲಿ ಗಾಡಿಗೆ 10 ಟನ್ 12 ಟನ್ ದಾಟಿದ್ರೆ ಬರೀ ರೆಗ್ಯುಲೇಷನ್ ಫೀಸ್ ಖಾಲಿ ಗಾಡಿಗೆ 30,000 ಪ್ಲಸ್ ಟನ್ನೇಜ್ 15, 20 ಮೇಲೆ ಹೋದ್ರೆ ಅದು 5 ಟೈಮ್ಸ್ ಪೆನಾಲ್ಟಿ ಹಾಕಿ ಹಾಕ್ತಾರೆ. ಸರ್ ಒಂದ್ ನಿಮಿಷ ನಾವೊಂದ್ ಮಾತಾಡ್ತೀನಿ. ಮೊದಲು ಕಡಿಮೆ ಮಿಷಿನ್ದವ್ರು ಎಲ್ಲಾ ಇಂತ ರಿಸಿಟ್ ಕೊಡ್ರಿ. ಕಡಿಮೆ ಮಿಷಿನ್ದವ್ರಿಗೆ ನೀವು ಹೇಳ್ರಿ ಎಲ್ಲಾ ದರ ಗಾಡಿಗೆ ನೀವು ಕೂಡ್ರಿ ಅಂತ ಹೇಳ್ರಿ. ಆಲ್ರೆಡಿ ಹೇಳಿದೀವಿ, ಮತ್ತೆ ಹೇಳ್ತೀವಿ, ನೋಟಿಸ್ ಕೊಡ್ತೀವಿ. ಈಗ ಕೇಸ್ ಹಾಕ್ತಾರೋ ಈ ನೋಟಿಸ್ ಕೊಡ್ತೀನಿ ಅಂತ ಹೇಳ್ತಾರಿಲ್ಲ. ಈಗ 10 ವರ್ಷ ನಿಮ್ ಗಾಡಿ ಹಿಡಿದ್ರೆ ಇಲ್ಲ ಈಗ ಅವರು ಕಾನೂನು ಟೈಟ್ ಮಾಡ್ತಾರೆ. ಅವ್ರು ಕೆಲವರು ಏನ್ ಮಾಡ್ತಾರೆ, ಕೊಡ್ತಾ ಇಲ್ಲ, ನೀವು ಡಿಮ್ಯಾಂಡ್ ಮಾಡಿ ಕೇಳ್ಬೇಕು. ಇಲ್ಲ ನಮ್ಗೆ ಗಮನಕ್ಕೆ ತಗೊಂಡು ನಾವು ಈಗ ಆಲ್ರೆಡಿ ನೋಟಿಸ್ ಕೊಡ್ತೀವಿ, ಮತ್ತೆ ಕೊಡ್ಲಿಲ್ಲ ಅಂದ್ರೆ ಸಾಹೇಬ್ರ ಗಮನಕ್ಕೆ ತಗೊಂಡು
ಸರ್ ರಿಷರ್ ಕ್ವಾರಿ ಬಂದ್ ಮಾಡ್ರಿ, ನಾವು ಗಾಡಿನ ಬಂದ್ ಮಾಡ್ತೀವಿ, ನೀವು ಬಂದ್ ಮಾಡ್ಬಿಡ್ರಿ. ನಾವು ಟಿಪ್ಪರ್ ಮಾಲಕರು ಸರ, ನಮ್ಗೆ ರಾಯಲ್ಟಿ ಕೇಳ್ತಾರ್ರಿ ಇವ್ರು. ರಾಯಲ್ಟಿ ಕೊಡ್ಬೇಕಾಗಿದ್ದು ಕಡಿಮೆ ಮಿಷನ್ದವ್ರು, ಮೋಟ್ರ್ ಮಾಲಕರಲ್ಲ. ಮೋಟ್ರ್ ಮಾಲಕರಿಗೆ ಕಡಿಮೆ ಮಿಷನ್ದವ್ರು ರಾಯಲ್ಟಿ ಕೊಟ್ರ ನಾವು ಆ ರಾಯಲ್ಟಿ ಮ್ಯಾಗ ನಾವು ತುಂಬಾಕ ನಾವು ತಯಾರದೀವಿ. ಅವ್ರು ರಾಯಲ್ಟಿ ಕೊಡ್ಲಾರ್ದೆ 2 ನಂಬರ್ ಅವ್ರು ತುಂಬಿ ಕಳಿಸ್ತಾರ, ನಾವು ಅದ್ರ ಪ್ರಕಾರ ನಾವು ತಗೊಂಡ್ ಬಂದು ಊರಾಗ ನಾವು ಸಪ್ಲೈ ಮಾಡ್ತೀವಿ ಮಟೀರಿಯಲ್. ಮತ್ ನಮಗೆ ಉಳಿದ ಬಾಡಿಗೆ 1500 ರೂಪಾಯಿ ಬಾಡಿಗೆ ಒಳಗ ನಮ್ ಗಾಡಿ ಹಿಡಿದು 70,000 ಕೊಡ್ರಿ 80,000 ಕೊಡ್ರಿ ಅಂದ್ರೆ ಎಲ್ಲಿದ್ ಕೊಡ್ಬೇಕು ಸರ್? ರಶೀದ್ ಕೊಡ್ತಾ ಇದಾರೆ ಅದಕ್ಕೆ? ಯಾರು ಕೊಡಲ್ರಿ. ಎಲ್ಲಿ ರಶೀದ್ ಕೊಡ್ತಾರೆ? ಎಣ್ಣೆ ಚೀಟಿ ಕೊಡ್ತಾರೆ, ಎಣ್ಣೆ ಚೀಟಿ. ಹಾ, ಬಿಳಿ ಹಳ್ಯಾಗ ಬರದ್ ಕೊಡ್ತಾರೆ. ಇಲ್ಲಿ ಹಳ್ಯಾಗ ಬರೋದ್ ಕೊಡ್ತಾರ. ಈಗ ನೀವು ನಿಮ್ದು ಏನ್ ಆರೋಪ ಅದ? ಇವ್ರು ಏನ್ ಮಾಡ್ಬೇಕಂತ ಮಾಡಿರಿ ನೀವು? ಅಲ್ಲಿ ಹೋಗಿ ಕಡಿಮೆ ಮಿಷನ್ದವ್ರಿಗೆ ಹೋಗಿ ನಮ್ಗ ರಾಯಲ್ಟಿ ಕೊಡ್ಸ್ರಿ, ಒಂದ್ ರೇಟ್ ಫಿಕ್ಸ್ ಮಾಡ್ರಿ, ರಾಯಲ್ಟಿ ಕೊಡ್ಸ್ರಿ. ನಾವು ರಾಯಲ್ಟಿ ತಗೊಂಡು ನಾವು ಮಟೀರಿಯಲ್ ತುಂಬಿಕೊಂಡು ತಂದು ನಾವು ಸಪ್ಲೈ ಮಾಡಕ್ ನಾವು ತಯಾರದೀವಿ. ಇವ್ರು ಅಲ್ಲಿ ಹೋಗಾಕ ಇವ್ರು ತಯಾರಿಲ್ಲ. ನಮಗೆ ಬಂದ್ ಗಾಡಿ ಹಿಡಿತಾರ್ರಿ ಇವರೇ. ಅಲ್ಲಿ ಹೋಗಿ ಕಡಿಮೆ ಮಿಷನ್ದವ್ರಿಗೆ ನೀವು ರಾಯಲ್ಟಿ ಕೊಡ್ರಿ ಅಂತ ಹೇಳ್ರಲ್ಲ. ಅಂದ್ರೆ ಈ ಅಧಿಕಾರಿಗಳು ಮತ್ತು ಕಡಿಮೆ ಮಿಷನ್ದವ್ರದ್ದು ಏನ್ ಇನ್ವಾಲ್ವ್ಮೆಂಟ್ ಐತೆ? ಐತಿ ಕಾಂಪ್ರಮೈಸ್ ಅದಾರ್ರಿ ಅವ್ರು. ಕಾಂಪ್ರಮೈಸ್ ಅದ. ಅಂದ್ರೆ ಇವ್ರು ಇಲ್ಲಿಗಲ್ ಆಗಿ ಇವ್ರು ನಡೆಸ್ತಾ ಇದಾರಂತ ಹೇಳ್ತಾ ಇದ್ರು. ಇಲ್ಲಿಗೆಲ್ಲ ನಡ್ಸ್ಲಾಕತ್ತಾರ ಸರ. ಇವ್ರು ಹೋಗಿ ಅವ್ರಿಗೆ ಕೇಳಿ ಮಾಡಿ ಅವ್ರ ಕಡೆಯಿಂದ ನಮ್ಗೆ ರಾಯಲ್ಟಿ ಕೊಡ್ಸಿದ್ರ ಅಂದ್ರ ನಾವು ರಾಯಲ್ಟಿ ತಗೊಂಡು ತುಂಬ್ತೀವಿ. ಮತ್ ಇವ್ರು ಅವ್ರಿಗೆ ಹೇಳಲ್ರಿ, ನಮಗೆ ಅರೇಂಜ್ಮೆಂಟ್ ಮಾಡ್ತಾರ. ನಾವ್ ಏನ್ ರಾಯಲ್ಟಿ ನಮ್ಮ ಮನ್ಯಾಗ ಬರ್ತದ ರಾಯಲ್ಟಿ, ಅದು ಅವ್ರು ಕೊಡ್ಬೇಕು. ನೀವೆಲ್ಲ ಲಾರಿ ಮಾಲಕರು ನಾವು ಅಷ್ಟು ಏನದ ಲಾರಿ ಮಾಲಕರು ಇದೀವಿ. ಅಂದ್ರೆ ಅವ್ರ ಪೆನಲ್ಟಿ ನಿಮ್ಗೆ ಹಾಕ್ತಾ ಇದ್ದಾರೆ. ಪೆನಾಲ್ಟಿ ನಮಗೆ 80,000 1 ಲಕ್ಷ ತಲಾ ಒಂದ್ ಗಾಡಿಗೆ 80,000 ಹಂಗ ದಂಡ ಹಾಕಿದ ಮೇಲೆ ನಾವ್ ಯಾವ ರೀತಿ ನಾವು ಜೀವನ ಮಾಡ್ಬೇಕು ಸರ್? ಹೇಳ್ರಿ, ನೀವೇ ಹೇಳ್ರಿ. ನಮಗ ಒಂದು ಗಾಡಿಗೆ ಹಿಡಿದ್ರಪ್ಪ ಅಂತಂದ್ರ ಅವ್ರ ಏನೋ ರೂಲ್ಸ್ ಪ್ರಕಾರ ಏನ ಕೇಳ್ತಾರ, ಪರ್ಮಿಟ್ ಕೇಳ್ತಾರ, ರಾಯಲ್ಟಿ ಕೇಳ್ತಾರ, ಸಮಥಿಂಗ್ ಎಲ್ಲ ಎಕ್ಸೆಟ್ರಾ ಕೇಳ್ತಿರ್ತಾರ. ಆದ್ರೆ ನಾವು ಕೊಡ್ಲಿಕ್ಕೆ ತಯಾರಿದೀವಿ. ಬಟ್ ಆ ಕಡೆಯಿಂದ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಆ ರೀತಿ ನಾವ್ ಇಲ್ಲ ಅದನ್ನ ಗಾಡಿ ಮೇಲೆ ತೊಗೊಂಡ್ ಬಂದ್ಮೇಲೆ ಇವ್ರು ಹಿಡಿದ ಮೇಲೆ ನಮಗೆ ರಾಯಲ್ಟಿ ಇಲ್ಲ, ನಿಮ್ ಗಾಡಿಗೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ದಂಡ ಮಾಡ್ತಾರ. ದಂಡ ಮಾಡಿದ್ಮೇಲೆ 2,000 3,000 ದಂಡ ಅಂದ್ರೆ ಯಾರ ಮನ್ಸಾಗ ನೋವು ಆಗಲ್ಲ ಸರ್. ಅದ್ ಸಿಗುದೇ 2,000 ರೂಪಾಯಿ ಒಂದು ಟ್ರಿಪಿಗೆ ಬಾಡಿಗೆ ಇರುತ್ತೆ ಸರ್. ಇವಾಗ ಇವ್ರು 80,000 ಒಮ್ಮೆ ಕೇಳಿಬಿಟ್ರೆ ನಾವು ಒಂದ್ ತಿಂಗಳ ದುಡಿಯೋ ನಮ್ಮದು ಪಗಾರ ಇರುತ್ತಾ ಎಲ್ಲ ತಂದು ಇವ್ರಿಗೆ ಸುರಿಬೇಕು ಸರ್. ಇದು ನಮ್ ವ್ಯತ್ಯಾಸ ಸರ್. ಈ ವ್ಯತ್ಯಾಗ ನಮಗ್ ನ್ಯಾಯ ಸಿಗ್ಬೇಕಂತೇಳಿ ನಾವಿಲ್ಲ ಟ್ರಕ್ ಮಾಲೀಕರು ಏನಾದ್ರು ಎಲ್ಲರೂ ಒಗ್ಗೂಟ ಆಗಿ ಇವತ್ತು ಕೇಳ್ಬೇಕಂತೇಳಿ ಬಂದ್ ನಿಂತೀವಿ ಸರ್. ಇದು ಹರಾಸ್ಮೆಂಟ್ 6 months ಆಯ್ತು ಸರ್ ಇವಾಗ ನಡಕದ. ತಿಂಗಳಿಗೆ ಎವ್ರಿ ಮಂತ್ ಲಾಸ್ಟ್ 3 days ಇದು ಹರಾಸ್ಮೆಂಟ್ ನಮ್ಗೆ ಕಂಪಲ್ಸರಿ ಆಗ್ತಾ ಇದೆ ಸರ್. ಇದು ಏನಕ್ಕೋಸ್ಕರ ಇದು ಈ ರೀತಿ ಹರಾಸ್ಮೆಂಟ್ ಆಗ್ತಾ ಇದೆ? ನಮಗೆ ಇದ್ರದ ಒಂದು ಪರಿಹಾರ ಸಿಗಬೇಕಂತೇಳಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ಳೋದು. ನಂತರ ಮಾಧ್ಯಮಗಳ ಜೊತೆಗೆ ಹಿರಿಯ ಮೈನ್ಸ್ ಅಧಿಕಾರಿ ಚಂದ್ರಶೇಖರ್ ಮಾತನಾಡಿ, ನಾನು ಹೊಸದಾಗಿ ಬಂದು 1.5 ತಿಂಗಳಾಗಿದೆ. ನಮ್ಮ ಇಲಾಖೆಯಲ್ಲಿ ಕಲ್ಲು ಕ್ವಾರಿಗೆ ಎಲ್ಲದಕ್ಕೂ ನಮ್ಮ ಇಲಾಖೆಯಿಂದಲೇ ಡಿಸಿ ರವರ ಮುಖಾಂತರ ಎನ್ಒಸಿಗಳನ್ನು ತೆಗೆದುಕೊಂಡು ಪರ್ಮಿಷನ್ ಕೊಡುತ್ತೇವೆ. ಅವರು ಪರ್ಮಿಷನ್ ತೆಗೆದುಕೊಂಡ ಮೇಲೆ ಕ್ವಾರಿಯವರಿಗೆ ಇಲ್ಲಿಂದ ಪಾಸ್ ತೆಗೆದುಕೊಂಡು ಲಾರಿಯವರಿಗೆ ಕೊಡಬೇಕು. ಟನ್ಗೆ ರೇಟ್ ಫಿಕ್ಸ್ ಇರುತ್ತದೆ, ಅದರ ಮೂಲಕ ಹೋಗಬೇಕು. ಇಲ್ಲದಿದ್ದರೆ ಅದು ಇಲ್ಲಿಗಲ್ ಆಗುತ್ತದೆ. ಸ್ಕ್ವಾಡ್ ಮತ್ತು ನಾವು ಹಿಡಿಯುತ್ತಿರುತ್ತೇವೆ. ಸ್ಕ್ವಾಡ್ ಬೆಳಗಾವಿ ಮತ್ತು ಬೆಂಗಳೂರಿಂದ ಫೈನ್ ಹಾಕಿ ಕೇಸ್ ಮಾಡುತ್ತಾರೆ ಎಂದರು. ನನ್ನ ಹೆಸರು ಚಂದ್ರಶೇಖರ್, ಹಿರಿಯ ಭೂಜ್ಞಾನಿ. ಈಗ ನಾನೀಗ ಹೊಸದಾಗಿ ಬಂದಿದ್ದೀನಿ, 1.5 ತಿಂಗಳಾಗಿದೆ. ಏನಾಗಿದೆ ಅಂದರೆ ನಮ್ಮ ಇಲಾಖೆಯಲ್ಲಿ ಕಲ್ಲು ಕ್ವಾರಿಗೆ ಎಲ್ಲದಕ್ಕೂ ನಮ್ಮ ಇಲಾಖೆಯಿಂದನೇ ಪರ್ಮಿಷನ್ ಕೊಡೋದು. ವಿತ್ DC ಅವರ ಮುಖಾಂತರ ಎಲ್ಲ NOCಗಳು ತೊಗೊಂಡು ಕ್ವಾರಿಗಳಿಗೆ ನಾವು ಪರ್ಮಿಷನ್ ಕೊಡ್ತೀವಿ. ವಿತ್ ಅವರು ಪರ್ಮಿಷನ್ ತೊಗೊಂಡ್ಮೇಲೆ ಅವರು ಇಲ್ಲಿಂದ ಪಾಸ್ ತೊಗೋಬೇಕು. ಯಾರು ಕ್ವಾರಿ ಅವರು ತಗೊಂಡು ಅವರು ಬೇರೆ ಇವ್ರಿಗೆ ಸಪ್ಲೈ ಕೊಡಬೇಕು. ಯಾರಿಗೆ? ಲಾರಿ ಅವ್ರಿಗೆ. ವಿತ್ ಇಷ್ಟು ಟನ್ನೇಜು ಇಷ್ಟು ಫಿಕ್ಸ್ ಇರ್ತದೆ ರೇಟು, ಅದ್ರ ಮುಖಾಂತರ ಹೋಗ್ಬೇಕು. ಆ ಥರ ಹೋಗ್ದರೆ ಅವರು ಹಂಗೆ ತಗೊಂಡು ಹೋದರೆ ಅದು ಇಲ್ಲಿಗಲ್ ಆಗುತ್ತೆ. ಸ್ಕ್ವಾಡ್ ಬರ್ತಾರೆ, ನಾವು ಹಿಡಿತಾ ಇರ್ತೀವಿ. ಸ್ಕ್ವಾಡು ಬೆಳಗಾವಿಯಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ. ಎಲ್ಲ ಬಂದು ಅವರು ಹಿಡಿದು ಫೈನ್ ಹಾಕ್ತಾರೆ, ಕೇಸು ಮಾಡ್ತಾರೆ. ಈಗ ಆಲ್ರೆಡಿ ಕೇಸ್ ಎಲ್ಲ ಆಗಿದೆ, ಸ್ಯಾಂಡ್ ಆಗಲಿ ಎಲ್ಲದಕ್ಕೂ ಆ ಥರ ಅವಕಾಶ ಇದೆ. ಅದರಿಂದ ಈಗ ಅವ್ರು ಕೆಲವರೆಲ್ಲ ಅವ್ರು ಹಂಗೆ ಇಲ್ಲಿಗೆಲ್ಲ ಹೊಡಿತಾ ಇದ್ರಲ್ಲ, ಅವರೆಲ್ಲ ಈಗ ಬಂದಿದ್ದಾರೆ. ಕೆಲವು ಬಂದಿದ್ದಾರೆ, ಪಾಸ್ ತಗೊಳ್ಳೋರು ಬಂದಿರ್ತಾರೆ, ಎಲ್ಲ ಬಂದಿರ್ತಾರೆ. ಡೈಲಿ ಹೊಡಿತಾ ಇರ್ತಾರೆ. ಆಮೇಲೆ ಒಂದು ಪಾಸಲ್ಲಿ ಒಂದೇ ಹೊಡಿಬೇಕು. ಇವರು ಕೆಲವರು 2 ಹೊಡಿತಾರೆ, ಅದು ಅಫೆನ್ಸ್. ಈ ಥರ ಎಲ್ಲ ಸಮಸ್ಯೆ ಇರೋದ್ರಿಂದ ನಾವು ಫೈನ್ ಹಾಕ್ತಾ ಇದ್ದೀವಿ. ಈಗ ಕೆಲವರು ಟನ್ನೇಜ್ ಪ್ರಕಾರ ಈಗ 1 ಟನ್ಗೆ ಅಲ್ಲಿ 80 ರೂಪೀಸ್ ಇರ್ತದೆ. ಅವರು ಪ್ರೊಡಕ್ಷನ್ ಎಲ್ಲ ರೆಡಿ ಅವರೊಂದು ಫಿಕ್ಸ್ ಮಾಡಿರ್ತಾರೆ. ಈಗ ಇಲ್ಲಿಗೆಲ್ಲ ತುಂಬಿದ್ರೆ 80 ರೂಪಾಯಿದು ಇದು 348 400 ರೂಪಾಯಿ ಕಟ್ಟಬೇಕಾಗತ್ತೆ. ಹಂಗೆ ಅವ್ರು ಇದ್ರ ರಾಯಲ್ಟಿಲಿ ತೊಗೊಂಡ್ರೆ ಅವ್ರಿಗೆ ಆಮೇಲೆ ಅವ್ರ ಪ್ರೊಡಕ್ಷನ್ ರೇಟು ಕಾಸ್ಟ್ ಎಲ್ಲ ಸೇರಿ ಒಂದು ಫಿಕ್ಸ್ ಮಾಡಿರ್ತಾರೆ. 1000 ರೂಪೀಸ್ ಪರ್ ಟನ್ನು ಆ ಥರ ಎಲ್ಲ ಇರ್ತದೆ. 70,000 90,000 ಕೇಳಕತ್ತಾರಂತ ಸರ್ ಅವ್ರಿಗೆ. ಅದು ರೂಲ್ಸ್ ಇದೆ, ನಮ್ಮದು ರೂಲ್ಸ್ ಇದೆ. ಯಾರು ಬಂದಿದೆ? ಚೇಂಜಸ್ ಆಗ್ತಾ ಇರ್ತದೆ. 2016 ಇಂದ ಹೊಸದಾಗಿ ಚೇಂಜ್ ಆಗಿದೆ.
16 ಚೇಂಜ್ ಆಯ್ತು, ಮತ್ತೆ 20 ಚೇಂಜ್ ಆಗಿದೆ. 20 ಯಾವ ವರ್ಷದಿಂದ ಇದು ರಾಯಲ್ಟಿ ಕೊಡೋದು? ಅದು 1957 ಈಗ ಅಲ್ಲಿಂದ ರಾಯಲ್ಟಿ ಇರ್ತದೆ. ಇವ್ರು ಇದ್ರಾಗಿ ಟಿಪ್ಪರ್ ಓನರ್ ಅವರು ಅಸೋಸಿಯೇಷನ್ ಒಳಗೆ 25-30 ವರ್ಷದಿಂದ ಟಿಪ್ಪರ್ ಹೊಡಿಸಲಾಕತ್ತಾರ ಸರ್. ಈಗ 4 ತಿಂಗಳಿಂದ ರಾಯಲ್ಟಿ ಕೇಳಾಕತ್ತಾರಂತ. ಹಿಂಗಿದ್ ಮುಂಚೆ ಯಾಕೆ ಕೇಳಿಲ್ಲ ಅಂತ ಕೇಳ್ತಾ ಇದಾರೆ ಕೆಲವರು. ಯಾರು ವಿಭಾಗಕ್ಕೆ ಯಾರು ಹಂಗ್ ಮಾಡೋದಿಲ್ಲ, ಎಲ್ಲ ಇವ್ ತಗೋತಾ ಇದಾರೆ. ಯಾವ್ದು ಇಲ್ಲಿಗಲ್ ಇರ್ತಾರೆ ಅವರು ಆರೋಪಗಳು ಮಾಡ್ತಾರೆ. ಈಗ ನಮ್ಮ ಹತ್ರ ಈಗ ಅಲ್ಲಿ ನೋಡಿ ಬುಕ್ ಅವೆಲ್ಲ ಪರ್ಮಿಟ್ ಬುಕ್ ಬೆಂಗಳೂರಿಂದ ಬಂದಿರೋದು. ಇದನ್ನ ಇವ್ರಿಗೆ ಸಪ್ಲೈ ಕೊಡ್ತೀವಿ. ಯಾರಿಗೆ? ಕ್ವಾರಿ ಓನರ್ಸ್ಗೆ. ಅವರು ಇವ್ರಿಗೆ ಲಾರಿ ಕೊಡ್ತಾರೆ. ಅವೆಲ್ಲ ಬುಕ್ ತಗೊಂಡು ಹೋಗ್ತಾ ಇರ್ತಾರೆ, ಖಾಲಿ ಆಗ್ತಾ ಇರ್ತದೆ. ಇದು ಲೀಗಲ್ ಎಷ್ಟು ಕ್ವಾರಿ ಇದೆ ಸರ್ ಮಷೀನ್? ಒಟ್ಟು 116 ಇದೆ ಈಗ ಅಲ್ಲಿ ಲೀಗಲ್ ಚಾಲ್ತಿ ತಗೊಂಡಿರೋರು. ಪರ್ಮಿಷನ್ ಬಂದಿದ್ದು 10 ವರ್ಷ. ಯಾವ ಮತ್ತೆ ಇದು ಅಧಿಕೃತ ಇದು ಮೈನಿಂಗ್ ಇದು ಮಾಡಬಾರ್ದು ಅಂತ ಇಲ್ಲಿ ಯಾವ್ದು? ಟಿಪ್ಪರ್ ಓನರ್ದು ಅವ್ರದ್ದು ಆರೋಪ ಇದೆ. ಇಲ್ಲಿಗಲಿ ಇದು ಕ್ವಾರಿ ನಡೆಸಲಾಕತ್ತಾರಂತ. ಎಲ್ಲಿ ಆತರ ಮಾಹಿತಿ ಕೊಡಿ, ನಾವು ಕೇಸ್ ಎಲ್ಲ ಮಾಡಿದೀವಿ ಆಲ್ರೆಡಿ. ಆತರ ಮಾಹಿತಿ ನಮಗೆ ಕೊಟ್ರೆ ನಾವು ಕ್ರಮ ಕೈಗೊಳ್ತೀವಿ. ಏನು ಆಶ್ವಾಸನೆ ಕೊಡಲಾಗುತ್ತೆ ಸರ್? ಅವ್ರು ರೈಟಿಂಗ್ ಅಲ್ಲಿ ಕೊಡ್ಲಿ, ಏನಂತ ಕೊಡ್ಲಿ, ನಾವು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಆಯ್ತಾ? ಏನಾಗ್ತಾ ಇದೆ ಈ ಟಿಪ್ಪರ್ ಅಸೋಸಿಯೇಷನ್ ಅವ್ರದ್ದು ಏನ್ ಪ್ರಾಬ್ಲಮ್ ಅಂತಂದ್ರೆ ಸರ್, ಅವರು ವ್ಯಾಲಿಡ್ ಪಾಸ್ ಕೊಡ್ತಾ ಇಲ್ಲ. ವ್ಯಾಲಿಡ್ ಪಾಸ್ ಕೊಡ್ತಾ ಇಲ್ಲ. ಅವ್ರೇನೋ ಒಂದು ಕಾಗದದಲ್ಲಿ ರೀಚ್ ಆಗ್ಬಿಟ್ಟು ಇಷ್ಟಿದೆ ನೀವು ಒಯ್ಬೋದು ಅಂತ ಕೊಡ್ತಾ ಇದ್ದಾರೆ. ಅದು ಲೀಗಲ್ಲ ಇಲ್ಲಿಗಲ್ಲ ಅಂತ ನೀವ್ ಹೇಳ್ಬೇಕು. ಅಂದ್ರೆ ಇಲ್ಲಿ ಸಫರ್ ಯಾರು ಆಗ್ತಾ ಇದ್ದಾರೆ? ನಾ ಡಿಪಾರ್ಟ್ಮೆಂಟ್ ಸಫರ್ ಆಗ್ತಾ ಇದೆ, ನಾ ಈ ಮೈನಿಂಗ್ ದವ್ರು ಸಫರ್ ಆಗ್ತಾ ಇದ್ದಾರೆ. ಇಲ್ಲಿ ಸಫರ್ ಥರ್ಡ್ ಪರ್ಸನ್ ಆಗ್ತಾ ಇದ್ದಾರೆ. ಅಂದ್ರೆ ಈ ಟಿಪ್ಪರ್ ಲಾರಿ ಅಸೋಸಿಯೇಷನ್ ದವರು ಸಫರ್ ಆಗ್ತಾ ಇದ್ದಾರೆ. ಅವ್ರು ಏನಂತಾರೆ, ಸರ್ ನಾವು ಬಾಡಿಗೆ ಹೋಗೋದು, ನಾವು ಕೇವಲ ಬಾಡಿಗೆಗೋಸ್ಕರ ನಾವು ಹೋಗ್ತೀವಿ, ನಾವು 2,000-3,000 ಬಾಡಿಗೆ ತಗೋತೀವಿ. ಅವರು ವ್ಯಾಲಿಡ್ ನಮ್ಮ ಹತ್ರ ಇದನ್ನ ರಿಸಿಪ್ಟ್ ಕೊಡ್ತಾ ಇಲ್ಲ. ಆ ರಿಸಿಪ್ಟ್ ತೋರಿಸ್ಬೇಕಂದ್ರೆ ಅವ್ರು ಕೊಡ್ತಾ ಇಲ್ಲ. ಅದನ್ನ ನಾವು ಕ್ರಮ ಕೈಗೊಳ್ತೀವಿ. ಯಾರ್ಯಾರು ಕೊಡ್ತಾ ಇಲ್ಲ ನಮ್ಮ ಮಾಹಿತಿ ಕೊಡ್ಬೇಕು ಅಲ್ವಾ? ಫಸ್ಟ್ ಇಂಥವ್ರು ಕೊಡ್ತಾ ಇಲ್ಲ, ಇವ್ರು ಕೊಡ್ತಾ ಇಲ್ಲ ಅಂದ್ರೆ ನಾವು ಅವ್ರಿಗೆ ಟೈಟ್ ಮಾಡ್ತೀವಿ. ಕೊಡ್ಲೇಬೇಕು, ಯಾಕೆ ಕೊಡ್ತಾ ಇಲ್ಲ ನಾವು ಕೇಳ್ತೀವಿ. ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತೀವಿ. ಆಯ್ತಾ? ಆತರ ನಮ್ಗೆ ಗಮನ ತರ್ಬೇಕು ಅವ್ರು. ಅಂದ್ರೆ ಎಲ್ಲಾ ಕ್ವೆಶ್ಚನ್ಗಳಿಗೆ ನೀವು ಏನ್ ಮೆಸೇಜ್ ಕೊಡ್ತೀರಾ ಸರ್? ಅಂದ್ರೆ ಎಲ್ಲರಿಗೂ ಪ್ರತಿಯೊಬ್ರು ಪಾಸ್ ತಗೊಂಡು ಅವರು ಇವ್ರಿಗೆ ಯಾರು ಬರ್ತಾರೆ ಅವ್ರು ಸಪ್ಲೈಯರು ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಅವ್ರು ತಪ್ಪಾಗುತ್ತೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಇವರು ಏನಾದ್ರು ಹಂಗೆ ತಗೊಂಡು ಇವ್ರು ಬಂದ್ರೆ ಇವರು ತಪ್ಪಾಗುತ್ತೆ. ಯಾರು? ಲಾರಿ ಅವರು ತಗೋಬೇಕು. ಇವ್ರು ಡಿಮ್ಯಾಂಡ್ ಮಾಡ್ಬೇಕು. ಈಗ ಬಿಲ್ ಹೆಂಗೆ ಏನೇ ಪರ್ಚೇಸ್ ಮಾಡಿದ್ರೆ ಕೆಲವ್ರು ಬಿಲ್ ಕೇಳ್ತಾರೆ, ಬಿಲ್ ಕೇಳಲ್ಲ. ಆ ಥರ ಸಿಸ್ಟಮ್ ಇಲ್ಲೂ ಆಗುತ್ತೆ. ಕೆಲವು ಕಡೆ ಬಿಲ್ ಕೊಡದೇ ಏನು ಕಡಿಮೆ ಸಿಗುತ್ತೆ ಅಂತ ಇವರ ಅಭಿಪ್ರಾಯನೂ ಇರ್ತದೆ ಅಲ್ವಾ? ಆ ಥರ ಎಲ್ಲ ಅವಾಯ್ಡ್ ಆಗ್ಬೇಕು. ಇವ್ರು ಕೊಡದೆ ಹೋದಾಗ ಅಲ್ಲಿ ಸಿಗಾಕತ್ತ ಎಲ್ಲಾದ್ರೂ ಒಂದ್ ಕಡೆ. ಬೇರೆ ಪರ್ಚೇಸ್ ಆದ್ರೆ ಏನಾಗುತ್ತೆ ಅವ್ರಿಗೆ ಗೊತ್ತಾಗಲ್ಲ. ಬಿಲ್ ಇಲ್ಲದೆ ತಗೊಂಡು ಹೋಗ್ತಾರೆ, ಅದು ಯಾರು ಕೇಳಲ್ಲ. ಇಲ್ಲ ಇದಲ್ಲ, ದೊಡ್ಡ ಲಾರಿಗಳು ಇರ್ತದೆ, ಪೊಲೀಸ್ ಇರ್ತಾರೆ, ಚೆಕ್ ಪೋಸ್ಟ್ ಎಲ್ಲ ಇರ್ತದೆ, ಯಾರಾದ್ರು ಸ್ಕ್ವಾಡ್ ಬರ್ತಾರೆ, ಚೆಕ್ ಮಾಡಿದ ಪಾಸ್ ಇಲ್ಲ ಅಂದ್ರೆ ಇಲ್ಲಿಗಲೇ. ಸರ್, ಇಲ್ಲಿವರೆಗೂ ಯಾವ್ದಾದ್ರು ಈ ಕ್ರಿಷರ್ ಮಷಿನ್ ಅಥವಾ ಈ ಮೈನಿಂಗರಿಗೆ ಪೆನಾಲ್ಟಿ ಹಾಕಿದೀವಿ. ಒಂದು ಡೀಟೇಲ್ಸ್ ಕೊಡ್ತೀವಿ, ಒಂದು ಲೆಟರ್ ಕೊಡಿ. ನಾವೇನು ಎಷ್ಟು ಕ್ರಿಷರ್ ಮೈನಿಂಗ್ ಹಾಕಿದ್ದೀರಾ ಈ ಇಯರ್ ನಲ್ಲಿ? ಈಗ ನಾನೀಗ 1.5 ತಿಂಗಳಾಗಿದೆ. ನಾನು ಏನು ಚೆಕ್ ಮಾಡಿ ಈಗ ಆಲ್ರೆಡಿ ಚೆಕ್ ಮಾಡಿ ಫೈನ್ ಆಗ್ತಾ ಇದೀವಿ. ನಿಮಗೆ ಮಾಹಿತಿ ಕೊಡ್ತೀವಿ ಅದು. ಆಯ್ತಾ? ನೀವು ಒಂದು ರೈಟಿಂಗ್ ಅಲ್ಲಿ ಕೊಡಿ, ನಿಮ್ಗೆ ಏನೇನು ಮಾಹಿತಿ ಬೇಕು ಕೊಡ್ತೀವಿ. ಕೊಡ್ಬೇಕು. ಈಗ ನಮಗೂ ಈಗ ಈಗ ಯಾರೇ ಆಗ್ಲಿ ಒಂದು ಮಾಹಿತಿ ಅಂದ್ರೆ ಯಾರ್ಯಾರ ಮಾಹಿತಿ ಕೊಟ್ರಿ ನಮಗ್ ಕೇಳ್ತಾರೆ. ಈಗ ಎಷ್ಟು ಜನಕ್ಕೆ ಮಾಹಿತಿ ಕೊಟ್ಟಿದ್ದೀರಾ? ಮೀಡಿಯಾ ಕೊಟ್ಟಿದ್ದೀರಾ? ಪಬ್ಲಿಕ್ ಕೊಟ್ಟಿದ್ದೀರಾ? ಅದು ನಮಗ್ ಬೇಕಲ್ಲ, ಫೈಲಲ್ಲಿ ಬೇಕು. ಯಾವ ಮೀಡಿಯಾ ಅಂತ ಕೇಳ್ತಾರೆ. ಅದೇ ರೈಟಿಂಗ್ ಅಲ್ಲಿ ಇರ್ಬೇಕಲ್ವಾ? ಈಗ ಟಿವಿ ಚಾನೆಲ್ಗಳು ಎಷ್ಟಿದೆ, ಯಾವ ಚಾನೆಲ್ ಬಂತು ನ್ಯೂಸ್ ಅಂದ್ರೆ ಯಾವ ಚಾನೆಲ್ ಅಂತ ಹೇಳ್ಬೇಕು ಅಲ್ವಾ? ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಒತ್ತಿರಿ.